ನಮಸ್ಕಾರ. ನೆನ್ನೆ ಕಾವೇರಿ ಜಲ ನಿಯಂತ್ರಣ ಸಮಿತಿ ಒಂದು ಶಿಫಾರಸನ್ನ ಮಾಡಿದೆ. ತಮಿಳುನಾಡಿಗೆ ಕರ್ನಾಟಕ ಸರ್ಕಾರ ಪ್ರತಿದಿನ 3500 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಿ ಅಂತ. ನಿಜಕ್ಕೂ ಇದು ಆಘಾತಕಾರಿಯಾದಂತಹ ವಿಚಾರ. ಯಾಕೆಂದ್ರೆ ಈಗ ಬರಗಾಲ ಬಂದಿದೆ, ನಮಗೆ ಮಳೆ ಬರ್ತಾ ಇಲ್ಲ. ಕರ್ನಾಟಕ ಸರ್ಕಾರ ಈಗಾಗಲೇ ಘೋಷಣೆ ಮಾಡಿದೆ, ಸುಮಾರು 11 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಮಳೆ ಇಲ್ಲ ಅನ್ನೋ ಜಿಲ್ಲೆಗಳನ್ನ ಗುರುತು ಮಾಡಿ ಇವತ್ತು ಆದೇಶವನ್ನು ಹೊರಡಿಸಿದೆ. ಅದರಲ್ಲಿ ಪ್ರಮುಖವಾಗಿ ಚಾಮರಾಜನಗರ, ಮೈಸೂರು, ಮಂಡ್ಯ, ಬೆಂಗಳೂರು ದಕ್ಷಿಣ ಜಿಲ್ಲೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಇಷ್ಟು ಜಿಲ್ಲೆಗಳಲ್ಲಿ ಮಳೆನೇ ಬಂದಿಲ್ಲ. ಹಾಗಾಗಿ ನಮಗೆ ಕಾವೇರಿ ಕೊಳದಲ್ಲಿ ಒಳ ನೀರಿನ ಹರಿವು 66% ಕಡಿಮೆ ಆಗಿದೆ ಪ್ರತಿ ವರ್ಷಕ್ಕಿಂತ ಈ ಬಾರಿ. ಇಂತಹ ಸಂದರ್ಭದಲ್ಲಿ CWC ಅವರು ಆದೇಶ ಮಾಡ್ತಾರೆ, ನೀವು ತಮಿಳುನಾಡಿಗೆ 3,500 ಕ್ಯೂಸೆಕ್ ನ ದಿನ ಬಿಡಿ ಅಂತ. ಇದು ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಕರ್ನಾಟಕ ಸರ್ಕಾರಕ್ಕೆ ನಾವು ಮನವಿಯನ್ನ ಮಾಡ್ತೀವಿ. ಈಗಾಗಲೇ ರೈತ ಸಂಘಟನೆಗಳು, ಕನ್ನಡಪರ ಸಂಘಟನೆಗಳು, ಸಂಘ ಸಂಸ್ಥೆಗಳು ಹೋರಾಟಕ್ಕೆ ಇಳಿದಿದೆ. ಯಾವುದೇ ಕಾರಣಕ್ಕೂ ನೀವು ನೀರನ್ನ ಬಿಡಬಾರದು. ಕರ್ತವ್ಯ ನಿಮ್ದು. ಪ್ರತಿ ವರ್ಷ ನಾವು ಹೋರಾಟ ಮಾಡೋದು, ಒದೆಗಳು ತಿನ್ನೋದು, ಕೇಸ್ಗಳನ್ನ ಹಾಕಿಸ್ಕೊಳ್ಳೋದು ಬರೀ ಇದೇ ಆಗುತ್ತೆ ಹೊರತು ಕಾನೂನಲ್ಲಿ ಗಟ್ಟಿಯಾಗಿ ನೀವು ಒಂದು ನಿರ್ಧಾರವನ್ನ ಮಾಡಕ್ಕೆ ಯಾಕೆ ವಿಫಲರಾಗ್ತಿದ್ದೀರಾ ಅನ್ನೋದು ಎಲ್ಲರಿಗೂ ಒಂದು ಸಂಶಯ ಆಗುತ್ತೆ. ದಯಮಾಡಿ ನಾನು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಿರ್ಬೋದು ಮತ್ತೆ ಜಲಸಂಪನ್ಮೂಲ ಸಚಿವರಿಗಿರ್ಬೋದು ನಾವು ಕೇಳ್ಕೊಳ್ಳೋದು ಇಷ್ಟೇ, ಈ ಬಾರಿ ಯಾವುದೇ ಕಾರಣಕ್ಕೂ ನೀರನ್ನ ಬಿಡಬೇಡಿ. ನಮಗೆ ಮೊದಲು ನೀರು ಸಿಗಬೇಕು, ಜನಕ್ಕೆ ಕುಡಿಯೋಕ್ ನೀರು ಸಿಗಬೇಕು, ಆಮೇಲೆ ಬೇರೆ ರಾಜ್ಯಗಳಿಗೆ ನೀರನ್ನ ಬಿಡುವಂತ ಕೆಲಸ ಆಗ್ಲಿ. ಮಳೆ ಚೆನ್ನಾಗಿ ಬಿದ್ರೆ ನೀರು ಬಿಡೋಕೆ ಯಾವುದೇ ಅಭ್ಯಂತರ ಇಲ್ಲ. ಆದ್ರೆ ಈಗ ನಮಗೆ ಮಳೆ ಇಲ್ಲ. ಇಂಥ ಸಂದರ್ಭದಲ್ಲಿ ನೀರನ್ನ ಬಿಡೋದು ತುಂಬಾ ತೊಂದರೆ ಆಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಅವರ ಮನವಿಯನ್ನ ನೀವು ತಿರಸ್ಕರಿಸಿ ಮೇಲ್ಮನವಿ ಹಾಕೊಳ್ಳಿ, ಆಮೇಲೆ ತದನಂತರ ಪರಿಶೀಲಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ತೀನಿ. ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೂ ನೀರನ್ನ ಮಾತ್ರ ಬಿಡಬಾರದು. ದಶಕಗಳ ಹೋರಾಟ ಇದು, ಇವತ್ತೇ ನೆನ್ನೆ ಮನೆ ಹೋರಾಟ ಅಲ್ಲ. ಈ ರೀತಿಯ ಹೋರಾಟಗಳು ದಶಕಗಳಿಂದ ಬರ್ತಾ ಇದೆ. ಅನೇಕರು ಪ್ರಾಣತ್ಯಾಗಗಳನ್ನ ಮಾಡಿದ್ದಾರೆ. ದಯಮಾಡಿ ಸರ್ಕಾರ ನೀರನ್ನ ಬಿಡಬಾರದು.